ಆರಂಭ ಮಾಡಿದ್ದೆ ರಹಸ್ಯದಿಂದ. ಓಂ ರಹಸ್ಯಂ ರಮತಪತಂ, ಇಷ್ಟೇ ರಹಸ್ಯ ಇಡೀ ಉಪನಿಷತ್ತು ಅಷ್ಟೇ, ಮತ್ತೆ ಎಂಥದ್ದು ಇಲ್ಲ. ಅದು ರಮತಪತಂ, ಇಡೀ ಉಪನಿಷತ್ತು ರಹಸ್ಯ ಅದೇ. 5 ಅಕ್ಷರ ಇದೆ, 5 ಅಧ್ಯಾಯ ಇದೆ, ಅಷ್ಟು ವ್ಯತ್ಯಾಸ ಇಲ್ಲ. ಅದು ಹೇಗೆ ರಾಮತಪತಂ ಅಲ್ಲ, ರಮತಪತಮ್ಮೇ ಇದೆ. ರಮತಪತಂ, ಜೀವಿಗೆ ಜೀವನ ರಮ, ಗೊತ್ತಾಯ್ತಲ್ಲ. ಅದನ್ನೇ ಇಚ್ಛೆ ಪಡುವನಿಗೆ ಏನು ರಾಮನಿಂದ ಸಿಗ್ತದೆ, ರಾಮನಿಂದ ಏನು ಪ್ರಾಪ್ತವಾಗ್ತದೆ, ಜೀವನ ಇಚ್ಛೆಯನ್ನು ಹೊಂದಿದಂಥ ಜೀವಿಗೆ ಅಂತ ಹೇಳಿ. ಹಾಗೆ ಒಂದು ಸೈದ್ಧಾಂತಿಕ ಭಾಗದಿಂದ ರಾಮನನ್ನು ಅರ್ಥ ಮಾಡಿಕೊಳ್ಳಬೇಕು, ರಾಮನ ಉಪಾಸನೆ ಮಾಡಬೇಕು. ಮತಪತಂ, ಶುದ್ಧಿಯಾಗಿ, ರಾ ಬೇರೆ ಮಾಡಿ ಶುದ್ಧಿಯಾಗಿ ಮತಪತಂ, ಒಂದು ಸಿದ್ಧಾಂತ, ರಾಮನದೊಂದು ಸಿದ್ಧಾಂತ. ಈಗ ಬೇರೆ ಬೇರೆ ಸಿದ್ಧಾಂತಗಳು. ಹಾಗೆ ರಾಮನ್ನೇ ಒಂದು ಸಿದ್ಧಾಂತವಾಗಿ, ಸೈದ್ಧಾಂತಿಕ ದೇವತೆಯಾಗಿ, ಶಕ್ತಿಯಾಗಿ ನೀವು ಅರ್ಥ ಮಾಡೋದಿದ್ರೆ ಮೊದಲು ಶುದ್ಧವನ್ನು ಪಡೆದುಕೊಳ್ಳಿ. ರಾ ಮತಪತಂ, ಆ ಮಾರ್ಗದಿಂದ ಹೋಗಿ. ಪಥ ಅಂದ್ರೆ ಮಾರ್ಗ, ಆ ಮಾರ್ಗದಿಂದ ಹೋಗಿ. ಯಾವುದು ಶುದ್ಧಿ ಅಂತ ಹೇಳುವ ಮಾರ್ಗ ಒಂದೇ, ಪರಿಶುದ್ಧತೆ, ಪರಿಶುದ್ಧತೆಯ ಮಾರ್ಗದಿಂದ ಹೋಗಿ. ಇಲ್ಲ ಜೀವನ ಇಚ್ಛೆ ಇದೆ ನಮಗೆ, ಜೀವನ ಮಾಡ್ತೇವೆ ಅಂದರೆ ರಮತಪದಂ, ಆ ಮತದಿಂದ ಹೋಗಿ ಜೀವನ ಅಷ್ಟೇ. ಇದೇ ರಹಸ್ಯ.